ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಏಕದಿನ ಕ್ರಿಕೆಟ್ ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ ಟೀಮ್ ಇಂಡಿಯಾ ಇನ್ನು ODI ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಬಾರಿ 400 ರನ್ ಪ್ಲಸ್ ರನ್ ಕಲೆ ಹಾಕಿ ಹೊಸ ದಾಖಲೆಯನ್ನೇ ಬರೆದಿದೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಮತ್ತು ನಮ್ಮ ಪ್ರಿನ್ಸ್ ಗಿಲ್ ಅವರು ಅದ್ಭುತ ಬ್ಯಾಟ್ ನಿಂದಾಗಿ ಮತ್ತು ಅದ್ಭುತ ಶತಕಗಳಿಂದ ಹೊಸ ದಾಖಲೆಯನ್ನಾದ್ರೆ ನಿರ್ಮಿಸಿದೆ ನಮ್ಮ ಟೀಮ್ ಇಂಡಿಯಾ. ಹೇಗಿತ್ತು ಗಿಲ್ ಮತ್ತು ನಮ್ಮ ಪಾಕೆಟ್ ಡೈನಮೋ ಬ್ಯಾಟಿಂಗ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಲಕ್ನೋನ ಏಕದಿನ ಕ್ರಿಕೆಟ್ ನಲ್ಲಿ ನಡೆದಂತ ಅಫ್ಘಾನಿಸ್ತಾನ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಭಾರಿ ಮೊತ್ತ ದಾಖಲಿಸಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಟೀಮ್ ಇಂಡಿಯಾ 49.5 ಓವರ್ಗಳಲ್ಲಿ 402 ರನ್ ಆದ್ರೆ ಗಳಿಸಿತ್ತು. ಇನ್ನು ನಮ್ಮ ನಾಯಕ ಸುಬ್ಮನ್ ಗಿಲ್ ಅವರು 110 ಬಾಲ್ಗಳಲ್ಲಿ 22 4 ಮತ್ತು 2 ಸಿಕ್ಸರ್ ಗಳ ಸಹಾಯದಿಂದ 154 ರನ್ ಆದ್ರೆ ಗಳಿಸಿದರು. ಇನ್ನು ಇವರ ಜೊತೆ ಕೈ ಮಿಲಿಯಿಸಿದಂತ ನಮ್ಮ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಅವರು 79 ಬಾಲ್ಗಳಲ್ಲಿ 14 4 7 ಸಿಕ್ಸರ್ ಗಳ ಸಹಾಯದಿಂದ 125 ರನ್ ಆದ್ರೆ ಬಾರಿಸಿದರು ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಭಾರತ ತಂಡ 49.5 ಓವರ್ಗಳಲ್ಲಿ 402 ರನ್ ಗಳ ಬೃಹತ್ ಮೊತ್ತ ಆದ್ರೆ ದಾಖಲಿಸಿತ್ತು. ಇನ್ನು ರೋಹಿತ್ ಶರ್ಮಾ 48 ರನ್ ಆದ್ರೆ ಬಾರಿಸಿದರಂತಾನೆ ಹೇಳ್ಬಹುದು ಮತ್ತು ಅರ್ಧ ಶತಕ ವಂಚಿತರಾಗ್ತಾರೆ ರೋಹಿತ್ ಶರ್ಮಾ. ಹೌದು ಸ್ನೇಹಿತರೆ, ಇನ್ನು ಈ ಮೂಲಕ ನಮ್ಮ ಭಾರತ ತಂಡ ಏಕದಿನ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಬಾರಿ 400 ಅಥವಾ ಅದಕ್ಕಿಂತ ಹೆಚ್ಚು ರನ್ ಗಳಿಸಿದ ತಂಡ ಎಂಬ ದಾಖಲೆಯನ್ನು ಸೌತ್ ಆಫ್ರಿಕಾ ತಂಡದ ಜೊತೆಗಾದ್ರೆ ಹಂಚಿಕೊಂಡಿದೆ. ಇನ್ನು ಸೌತ್ ಆಫ್ರಿಕಾ ತಂಡ ಏಕದಿನ ಕ್ರಿಕೆಟ್ ನಲ್ಲಿ 8 ಬಾರಿ 400 ರನ್ ಗಳ ಪ್ಲಸ್ ರನ್ ಆದ್ರೆ ಕಲೆ ಹಾಕಿದೆ ಅಂತಾನೆ ಹೇಳ್ಬಹುದು. ಇದೀಗ ನಮ್ಮ ಟೀಮ್ ಇಂಡಿಯಾನು ಕೂಡ 8ನೇ ಬಾರಿ 400 ರನ್ ಪ್ಲಸ್ ನೊಂದಿಗೆ ಈ ದಾಖಲೆಯನ್ನು ಸರಿಗಟ್ಟಿದೆ. ಇನ್ನು ಇಂಗ್ಲೆಂಡ್ 7 ಬಾರಿ ಮತ್ತು ಆಸ್ಟ್ರೇಲಿಯಾ 3 ಬಾರಿ ಈ ಪಟ್ಟಿಯ ನಂತರದಲ್ಲಿ ಆದ್ರೆ ಸ್ಥಾನದಲ್ಲಿ ಆದ್ರೆ ಇವೆ. ಇನ್ನು ಶ್ರೀಲಂಕಾ ತಂಡ 2 ಬಾರಿ, ನ್ಯೂಜಿಲೆಂಡ್ 2 ಬಾರಿ ಮತ್ತು ಜಿಂಬಾಬ್ವೆ 1 ಬಾರಿ ಈ ಸಾಧನೆ ಆದ್ರೆ ಮಾಡಿವೆ. ಅಚ್ಚರಿಯ ಸಂಗತಿ ಅಂದ್ರೆ ಪಾಕಿಸ್ತಾನ ಮತ್ತು ವೆಸ್ಟ್ ಇಂಡೀಸ್, ಐರ್ಲೆಂಡ್ ಹಾಗೂ ಬಾಂಗ್ಲಾದೇಶ ತಂಡಗಳು ಇದುವರೆಗೆ ಒಮ್ಮೆಯೂ ಕೂಡ 400 ರನ್ಗಳ ಗಡಿ ದಾಟೇ ಇಲ್ಲ. ಹೌದು ಸ್ನೇಹಿತರೆ, ಇನ್ನು ಈ 402 ರನ್ಗಳು ಅಫ್ಘಾನಿಸ್ತಾನ ವಿರುದ್ಧ ದಾಖಲಾದ ಎರಡನೇ ಗರಿಷ್ಠ ಮೊತ್ತವಾಗಿದೆ. ಹೌದು ಸ್ನೇಹಿತರೆ, 2015ರ ಏಕದಿನ ವಿಶ್ವಕಪ್ ನಲ್ಲಿ ಆಸ್ಟ್ರೇಲಿಯಾ ತಂಡ 417 ರನ್ ಗಳಿಸಿತ್ತು. ಇನ್ನು ಇಂಗ್ಲೆಂಡ್ ತಂಡ 2019ರ ಏಕದಿನ ವಿಶ್ವಕಪ್ ನಲ್ಲಿ 397 ರನ್ ಗಳಿಸಿರುವುದು 3ನೇ ಗರಿಷ್ಠ ಸ್ಕೋರ್ ಆಗಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.